ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಂಟ್ರಾಯ್ಡ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಸೆಂಟ್ರಾಯ್ಡ್ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್. ಸೊ ಈ ಶೇಡೆಡ್ ರೀಜನ್ ಮಾತ್ರ ನಾವು ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಈ ತರ ಟೇಬಲ್ ಅನ್ನ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಯಾವ ರೀತಿ ಬರೆಯೋದು ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಫಸ್ಟ್ ಈ ಒಂದು ಕೊಟ್ಟಿರುವಂತಹ ಫಿಗರ್ ಅಥವಾ ಡಯಾಗ್ರಾಮ್ ಅಲ್ಲಿ ನಮಗೆ ಯಾವ ಯಾವ ಶೇಪ್ ಗಳಿದಾವೆ ಅಂತ ಗೊತ್ತಾಗಬೇಕು. ಒಂದು ನಮಗೆ ಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ, ಸೆಮಿ ಸರ್ಕಲ್ ಇದೆ. ಎಸ್. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ರೆಕ್ಟ್ಯಾಂಗಲ್ ಸಿಗ್ತಾ ಹೋಗುತ್ತೆ ಮತ್ತೆ ಟ್ರಯಾಂಗಲ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲೊಂದು ಲೈನ್ ಅನ್ನ ಹಾಕೋಣ. ಈಗ ನೋಡಿ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಏನೋ ಒಂದು ರೆಕ್ಟ್ಯಾಂಗಲ್ ಇದೆ, ಆ ರೆಕ್ಟ್ಯಾಂಗಲ್ ಒಳಗಡೆ ಒಂದು ಸೆಮಿ ಸರ್ಕಲ್, ಆಮೇಲೆ ನಮಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಮೂರು ಡಿಫ್ರೆಂಟ್ ಶೇಪ್ ಗಳನ್ನ ಕೊಟ್ಟಿದ್ದಾರೆ ಈ ಒಂದು ಡಯಾಗ್ರಾಮ್ ಅಲ್ಲಿ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಎಲ್ಲವನ್ನೂ ಕೂಡ ಇಟ್ಕೊಂಡು ಸಾಲ್ವ್ ಮಾಡೋಣ. ಆಮೇಲೆ ಯಾವ ರೀತಿ ಈ ಸೆಮಿ ಸರ್ಕಲ್ ಅನ್ನ ರಿಮೂವ್ ಮಾಡ್ಬಿಟ್ಟು ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಯೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಎಷ್ಟು ಶೇಪ್ಗಳಿರೋದು, ನಮಗೆ ಟೋಟಲ್ 3 ಶೇಪ್ಗಳಿದಾವೆ. ಮೊದಲನೇ ಶೇಪ್ ಯಾವ್ದಿರೋದು ನಮಗೆ ರೆಕ್ಟ್ಯಾಂಗಲ್ ಇದೆ. ನೆಕ್ಸ್ಟ್ ಎರಡನೇ ಶೇಪ್ ಯಾವ್ದಿದೆ ನಮಗೆ ಟ್ರಯಾಂಗಲ್ ಇದೆ, ರೈಟ್ ಆಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಸೆಮಿ ಸರ್ಕಲ್ ಇದೆ. ಈಗ ವ್ಯಾಲ್ಯೂಗಳನ್ನ ಬರ್ಕೊಳ್ಳಿ ಅಂತಂದ್ರೆ, ಸೊ ಇದ್ರದ್ದು ಲೆಂತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ. ಸೊ ರೆಕ್ಟ್ಯಾಂಗಲ್ದು ಲೆಂತ್ ಎಷ್ಟಿದೆ ನಮಗೆ 20 ಮೀಟರ್. ನೆಕ್ಸ್ಟ್ ಬ್ರೆಡ್ತ್ ಎಷ್ಟಿದೆ 15 ಮೀಟರ್. ನೋಡಿ ಇಲ್ಲಿ 15 ಮೀಟರ್. ನೆಕ್ಸ್ಟ್ ಈ ಟ್ರಯಾಂಗಲ್ದು ಬೇಸ್ ಎಷ್ಟಿದೆ 10 ಮೀಟರ್. ಹೈಟ್ ಎಷ್ಟಿದೆ ನೋಡಿ ಇಲ್ಲಿ, ಹೈಟ್ 15 ಮೀಟರ್ ಇದೆ, 15. ನೆಕ್ಸ್ಟ್ ಸೆಮಿ ಸರ್ಕಲ್ದು ರೇಡಿಯಸ್ ಅನ್ನ ಬರ್ಕೋಬೇಕಾಗತ್ತೆ. ಸೆಮಿ ಸರ್ಕಲ್ದು ರೇಡಿಯಸ್ ನೋಡಿ ಇಲ್ಲಿ ಟೋಟಲ್ ಡಯಾಮೀಟರ್ ಅಂತ ಎಷ್ಟು ಅಂತ ಕೊಟ್ಟಿದ್ದಾರೆ 20 ಮೀಟರ್. ಹಂಗಂತಂದ್ರೆ ರೇಡಿಯಸ್ ಎಷ್ಟಾಗಿರುತ್ತೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಇಟ್ ವಿಲ್ ಬಿ 10 ಮೀಟರ್, ಅರ್ಧ. ಸೊ 10 ಈಸ್ ದ ರೇಡಿಯಸ್, 10 ಮೀಟರ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಕ್ಟ್ಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಆಮೇಲೆ ಸೆಮಿ ಸರ್ಕಲ್ದು. ಫಸ್ಟು ರೆಕ್ಟ್ಯಾಂಗಲ್ದು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ರೆಕ್ಟ್ಯಾಂಗಲ್ದು ಏರಿಯಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 20 ಮೀಟರ್. ಇಂಟು ಬ್ರೆಡ್ತ್ ವ್ಯಾಲ್ಯೂ ಎಷ್ಟಿದೆ 15 ಮೀಟರ್. 15 2 30 0. ಸೊ 300 ಈಸ್ ದ ವ್ಯಾಲ್ಯೂ ಫಾರ್ ದ ಏರಿಯಾ. ಸೊ ಏರಿಯಾ ಎಷ್ಟು ಬಂತು ರೆಕ್ಟ್ಯಾಂಗಲ್ದು 300. ಸೊ SI ಯೂನಿಟ್ ಬರಿಬೇಕಲ್ವಾ, ಇಲ್ಲಿ ಎಲ್ಲವೂ ಕೂಡ ಮೀಟರ್ ಅಲ್ಲಿ ಇರೋದ್ರಿಂದ ಮೀಟರ್ ಸ್ಕ್ವೇರ್ ಇರುತ್ತೆ. ಸೊ 300 ಮೀಟರ್ ಸ್ಕ್ವೇರ್ ಈಸ್ ದ ವ್ಯಾಲ್ಯೂ. ಇಲ್ಲಿ ಬರೋದ್ರೆ ಸಾಕು, ಇಲ್ಲಿ ಮತ್ತೆ ಬರೆಯುವಂತ ಅವಶ್ಯಕತೆ ಏನಿಲ್ಲ, ಸರಿನಾ? ಇಲ್ಲಿ ಮಾತ್ರ ಬರೀರಿ ಸಾಕು, SI ಯೂನಿಟ್ ಅನ್ನ ಇಲ್ಲಿ ವ್ಯಾಲ್ಯೂ ಮಾತ್ರ ಬರೀರಿ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ, ಏರಿಯಾನ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ 10 ಇಂಟು ಹೈಟ್ ವ್ಯಾಲ್ಯೂ ಎಷ್ಟಿದೆ 15. ಸೊ 15 ಇಂಟು 10 ಅಂತಂದ್ರೆ 150 ಹೋಲ್ ಡಿವೈಡೆಡ್ ಬೈ 2. ಸೊ 150 ಬೈ 2 ಅಂತಂದ್ರೆ 75. ಸೊ 75 ಈಸ್ ದ ವ್ಯಾಲ್ಯೂ, ಸರಿನಾ? ನೆಕ್ಸ್ಟ್ ಸೆಮಿ ಸರ್ಕಲ್. ಸೊ ಸೆಮಿ ಸರ್ಕಲ್ದು ಏರಿಯಾನ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್, ಪೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2. ಸೊ ಇವಾಗ ಪೈ ಇಂಟು ಆರ್, ರೇಡಿಯಸ್ ಎಷ್ಟಿದೆ 10. ಸೊ 10 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2. ಸೊ 10 ಸ್ಕ್ವೇರ್ ಅಂತಂದ್ರೆ 100 ಆಗುತ್ತೆ. 10 10s 100 ಅಲ್ವಾ. ಸೊ 100 ಪೈ ಹೋಲ್ ಡಿವೈಡೆಡ್ ಬೈ 2. 2 1s 250s. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 50 ಇಂಟು ಪೈ. ಸೊ ಪೈ ವ್ಯಾಲ್ಯೂನ ನೀವು 3.14 ಅಥವಾ 22/7 ಅಂತ ಹಾಕೊಳಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ನಾವು ಕ್ಯಾಲ್ಕುಲೇಟರ್ ಅಲ್ಲೇ ಬರ್ಸೋಣ, ಸರಿನಾ? 50 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ ಕೆಳಗಡೆ EXP ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಸೊ ಈಸ್ ಈಕ್ವಲ್ ಟು ಪ್ರೆಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂತು ಎಷ್ಟು, 157.07. ಸೊ 157 ಸಾಕು. 157.07 ಅಂತ ಇದೆ, 157 ಸಾಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದು, ಫಸ್ಟ್ 50 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ ಕೆಳಗಡೆ EXP ಅಂತ ಕಾಣ್ತಾ ಇರುತ್ತೆ. ಸೊ ಅದನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೆದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು X ಮತ್ತೆ Y ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ ನಾನು ಸಪರೇಟ್ ಆಗಿ ಬರೆದು ತೋರಿಸ್ತೀನಿ, ಆಮೇಲೆ ಅದೇ ಕಾನ್ಸೆಪ್ಟ್ ಅನ್ನ ಈ ಒಂದು ಡಯಾಗ್ರಾಮ್ಗೆ ಅಪ್ಲೈ ಮಾಡ್ತಾ ಹೋಗೋಣ, ಸರಿನಾ? ಎಸ್. ಸೊ ನಾನು ಈ ಒಂದು ಡಯಾಗ್ರಾಮ್ ಅಲ್ಲಿ ಇರುವಂತಹ 3 ಶೇಪ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಎಕ್ಸ್ಟ್ರಾ ಉಳಿದಿರುವಂತ ಅಂತಂದ್ರೆ ಸರ್ಕಲ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಅವುಗಳಿಗೆ ಯಾವ ರೀತಿ ವ್ಯಾಲ್ಯೂನ ಕಂಡುಹಿಡಿಯೋದು ಅಂತಂದ್ರೆ X ವ್ಯಾಲ್ಯೂ ಯಾವ ರೀತಿ, Y ವ್ಯಾಲ್ಯೂ ಯಾವ ರೀತಿ, ಏರಿಯಾ ಯಾವ ರೀತಿ ಅಂತ ನಾನು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಎಲ್ಲಾ ಶೇಪ್ಗಳದ್ದು ಕೂಡ ಫಾರ್ಮುಲಾ ಯಾವ ರೀತಿ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಫಸ್ಟ್ ಯಾವ್ದಿರೋದು ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಇದಷ್ಟು ಕೂಡ ಏನಂತ ಕರಿತೀವಿ ನಾವು, ಬೇಸ್ ಅಂತ ಕರಿತೀವಿ. ಇದಷ್ಟು ಕೂಡ ಏನಂತ ಕರಿತೀವಿ, ಹೈಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಏನಾಗುತ್ತೆ ಅಂತಂದ್ರೆ ಸೆಂಟ್ರಾಯ್ಡ್ ಅಂತಂದ್ರೆ ಏನು, ಮಿಡಲ್ ಪಾಯಿಂಟ್ ಇದ್ದಂಗೆ, ಮಿಡಲ್ ಅಲ್ಲಿ. ಸೊ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೊಂದು ಲೈನ್ ಅನ್ನ ಹಾಕ್ಬೇಕು, ಇಲ್ಲಿಂದ ಇಲ್ಲಿಗೊಂದು ಲೈನ್ ಅನ್ನ ಹಾಕ್ಬೇಕು. ಈಗ ನೋಡಿ ಇಲ್ಲಿ
ಸ್ಟ್ರೈಟ್ ಆಗಿ ಹೋಗ್ತಾ ಇದ್ರೆ ಅಂತಂದ್ರೆ ಸ್ಟ್ರೈಟ್ ಆಗಿ ಮೇಲೆ ಕೆಳಗಡೆ ಹೋಗ್ತಾ ಇದ್ರೆ ಅದನ್ನ ನಾವು ವೈ ಅಂತ ಕರಿಬೇಕು. ಅಡ್ಡಡ್ಡ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ಎಕ್ಸ್ ಅಂತ ಕರಿಬೇಕು. ಸರಿನಾ? ಸ್ಟ್ರೈಟ್ ಇರುವಂತ ವ್ಯಾಲ್ಯೂ ಏನು ವೈ, ಅಡ್ಡಡ್ಡ ಹೋಗ್ತಾ ಇರುವಂತ ವ್ಯಾಲ್ಯೂ ಅಥವಾ ಡಿಸ್ಟೆನ್ಸ್ ಎಷ್ಟಿರುತ್ತೆ ಎಕ್ಸ್. ಸೊ ಈಗ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್ ನೋಡಿ, ಇಲ್ಲಿ ಇದು ಅಷ್ಟು ಕೂಡ ಏನಿದೆ ಬೇಸ್ ಇದೆ. ಸೊ ಮಿಡಲ್ ಪಾಯಿಂಟ್ ಅಂತಂದ್ರೆ ಬೇಸ್ ಬೈ 2 ಆಗಿರುತ್ತೆ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಏನು? ಬೇಸ್ ಬೈ 2. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಇಲ್ಲಿ ಇದು ಅಷ್ಟು ಕೂಡ ಹೈಟ್ ಇದೆ. ಸೊ ಹೈಟ್ ಅಲ್ಲಿ ಅರ್ಧ ಮಾತ್ರ ಬೇಕಾಗಿರೋದು. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ ನನಗೆ? ಹೈಟ್ ಬೈ 2. ಏನಿಲ್ಲ, ಸಿಂಪಲ್ ಡಿವೈಡ್ ಬೈ 2 ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹೈಟ್ ಬೈ 2 ಮಾಡಿದ್ರೆ ವೈ ವ್ಯಾಲ್ಯೂ, ಮತ್ತೆ ಬಿ ಬೈ 2 ಅಂತಂದ್ರೆ ಬೇಸ್ ಬೈ 2 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸರಿನಾ? ಸೊ ಈಗ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಇದೆಯಲ್ಲ, ಸೊ ಆ ರೆಕ್ಟ್ಯಾಂಗಲ್ಲಿನ ಮಿಡಲ್ ಪಾಯಿಂಟ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಸೆಂಟ್ರಾಯ್ಡ್ ಪಾಯಿಂಟ್. ಸೊ ಸೆಂಟ್ರಾಯ್ಡ್ ಪಾಯಿಂಟ್ ಅಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಬರ್ದಾದ್ಮೇಲೆ ಅದನ್ನ ನಾವು ಎಕ್ಸ್ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಒಂದು ಲೈನ್ ಅನ್ನ ಹಾಕ್ಬೇಕು, ವೈ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಒಂದು ಲೈನ್ ಅನ್ನ ಹಾಕ್ಬೇಕು. ಸೊ ಎಕ್ಸ್ ಆಕ್ಸಿಸ್ ಟಚ್ ಆಗೋ ರೀತಿ ಒಂದು ಲೈನು, ಮತ್ತೆ ವೈ ಆಕ್ಸಿಸ್ ಟಚ್ ಆಗೋ ರೀತಿ ಒಂದು ಲೈನ್ ನಾನು ಹೇಳಿದ್ದೀನಿ. ಸ್ಟ್ರೈಟ್ ಆಗಿದ್ರೆ ಅದ್ರದ್ದು ವ್ಯಾಲ್ಯೂ ಏನು? ವೈ. ಅಡ್ಡಡ್ಡ ಇದೆ ಅಂತಂದ್ರೆ ಅದ್ರ ವ್ಯಾಲ್ಯೂ ಏನು? ಎಕ್ಸ್. ಸೊ ಈಗ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಎಕ್ಸ್ ವ್ಯಾಲ್ಯೂ ಇಷ್ಟಲ್ವಾ? ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಿರೋದು? ಇಷ್ಟು ವ್ಯಾಲ್ಯೂ. ಸೊ ಹಂಗಂತಂದ್ರೆ ಏನು? ಅರ್ಧ. ಇದು ಅಷ್ಟು ಕೂಡ 20 ಇದೆ, 20 ಹಾಫ್. ಸೊ 20 ಬೈ 2 ಆಗಿರುತ್ತೆ. ಎಷ್ಟು? ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 10. ಗೊತ್ತಾಯ್ತಾ? ಎಕ್ಸ್ ವ್ಯಾಲ್ಯೂ ಏನ್ ಬಂತು ನನಗೆ? 10 ಅಂತ ಬಂತು. ಗೊತ್ತಾಯ್ತಾ ಯಾವ ರೀತಿ ಅಂತ? ಇದು ಅಷ್ಟು ಕೂಡ ಟೋಟಲ್ 20 ಮೀಟರ್ ಇತ್ತು. ಸೊ 20 ಹಾಫ್ ಮಾಡಿದ್ರೆ 10 ಆಗುತ್ತೆ. ಸೊ ಇದೆಷ್ಟಿರುತ್ತೆ? 10 ಮೀಟರ್. ಅದೇ ಈ ವ್ಯಾಲ್ಯೂ. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ನೋಡಿ, ಇಲ್ಲಿ ಇಷ್ಟರದ್ದು ವ್ಯಾಲ್ಯೂ ಬೇಕು. ಸೊ ಟೋಟಲ್ ಎಷ್ಟಿದೆ? 15 ಮೀಟರ್ ಇದೆ. ಸೊ 15 ಅಲ್ಲಿ ನಾವು ಇಷ್ಟು ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಅಂತಂದ್ರೆ ಏನು? ಅರ್ಧನೇ ಅಲ್ವಾ? ಸೊ ಕರೆಕ್ಟ್ ಆಗಿ ನಾವು ಡಿವೈಡ್ ಬೈ 2 ಅದೇ ರೀತಿ ಫಾರ್ಮೆಟ್ ಅನ್ನ ಯೂಸ್ ಮಾಡೋದು. ಸೊ 15 ಬೈ 2 ಅಂತಂದ್ರೆ 7.5. ಸೊ ವೈ ವ್ಯಾಲ್ಯೂ 7.5. ಗೊತ್ತಾಯ್ತಾ? ಈ ರೀತಿ ನೋಡಿ, ಎಕ್ಸ್ ವ್ಯಾಲ್ಯೂ ಅಂತಂದ್ರೆ ಬೇಸ್ ತರ ಹೋಗ್ಬೇಕು. ಸೊ 20ರಲ್ಲಿ ಅರ್ಧ ಅಂತಂದ್ರೆ 10 ಮೀಟರ್. ನೆಕ್ಸ್ಟ್ ಇಲ್ಲಿ 15ರಲ್ಲಿ ಅರ್ಧ ಅಂತಂದ್ರೆ 7.5 ಮೀಟರ್. ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ವೈ? 7.5 ಮೀಟರ್. ದಟ್ ಈಸ್ ದ ವ್ಯಾಲ್ಯೂ ಫಾರ್ ವೈ. ಗೊತ್ತಾಯ್ತಾ? ಸೊ ಈಗ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ರೆಕ್ಟ್ಯಾಂಗಲ್ಗೆ. ನೆಕ್ಸ್ಟ್ ಟ್ರಯಾಂಗಲ್ಗೆ ಹೋಗೋಣ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಏನಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರದ್ದು ಸೆಂಟರ್ ಪಾಯಿಂಟ್ ಅಥವಾ ಸೆಂಟ್ರಾಯ್ಡ್ ಎಲ್ಲಿರುತ್ತೆ ಅಂತಂದ್ರೆ ಈ 90 ಡಿಗ್ರಿ ಹತ್ರನೇ ಆಲ್ಮೋಸ್ಟ್ ಇರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಫಸ್ಟ್ ಎಕ್ಸ್ ಆಕ್ಸಿಸ್ಗೆ ಮತ್ತೆ ವೈ ಆಕ್ಸಿಸ್ಗೆ ಒಂದು ಲೈನ್ ಅನ್ನ ಹಾಕೋಬೇಕು. ಸೊ ಇದನ್ನ ಏನಂತ ಕರಿತೀವಿ ನಾವು? ವೈ ಅಂತ ಅಂದ್ರೆ ಸ್ಟ್ರೈಟ್ ಆಗಿರುವಂತದ್ದು. ಅಡ್ಡಡ್ಡ ಇರುವಂತದ್ದನ್ನ ನಾವು ಎಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಬೇಸ್ ಬೈ 3 ಮತ್ತೆ ವೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಹೈಟ್ ಬೈ 3. ನೋಡಿ, ಇಲ್ಲಿ ಇದು ಅಷ್ಟು ಕೂಡ ಹೈಟ್ ಇರುತ್ತಾ? ಸೊ ಹೈಟ್ ಬೈ 3 ವ್ಯಾಲ್ಯೂ ಏನು ನನಗೆ? ವೈಗೆ ಈಕ್ವಲ್. ನೆಕ್ಸ್ಟ್ ಇದು ಅಷ್ಟು ಕೂಡ ಬೇಸ್ ಇರುತ್ತಾ? ಸೊ ಬೇಸ್ ಬೈ 3 ವ್ಯಾಲ್ಯೂ ಏನಕ್ಕೆ ಈಕ್ವಲ್? ನನಗೆ ಎಕ್ಸ್ಗೆ ಈಕ್ವಲ್. ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ನನಗೆ 90 ಡಿಗ್ರಿ ಇಲ್ಲಿದೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನನಗೆ ಬರ್ತಾ ಹೋಗುತ್ತೆ ಸೆಂಟ್ರಾಯ್ಡ್. ಸೊ ನಾವೇನ್ ಮಾಡಬೇಕು? ಎಕ್ಸ್ ಆಕ್ಸಿಸ್ಗೆ ಒಂದು ಲೈನು ಮತ್ತೆ ವೈ ಆಕ್ಸಿಸ್ಗೆ ಒಂದು ಲೈನ್ ಅನ್ನ ಹಾಕ್ಬೇಕು. ಗೊತ್ತಾಯ್ತಾ? ಕರೆಕ್ಟ್ ಆಗಿ ಆಕ್ಸಿಸ್ಗಳು ಟಚ್ ಆಗ್ಬೇಕು. ಎಕ್ಸ್ ಆಕ್ಸಿಸ್ಗೆ ಒಂದು ಲೈನು, ವೈ ಆಕ್ಸಿಸ್ಗೆ ಒಂದು ಲೈನ್. ಸೊ ಟೋಟಲ್ ಹೈಟ್ ಎಷ್ಟಿರೋದು ನನಗೆ? ಟೋಟಲ್ ಹೈಟ್ 15 ಮೀಟರ್ ಇದೆ. ಸೊ ನೋಡಿ, ಇಲ್ಲಿ ಸ್ಟ್ರೈಟ್ ಆಗಿದ್ರೆ ವೈ, ನೆಕ್ಸ್ಟ್ ಅಡ್ಡಡ್ಡ ಈತೆ ಅಂತಂದ್ರೆ ಎಕ್ಸ್. ಗೊತ್ತಾಯ್ತಾ? ಇಲ್ಲಿ ಎಕ್ಸ್ ಬಂದಿದೆ. ಸೊ ವೈ ವ್ಯಾಲ್ಯೂ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ವೈ ವಿಲ್ ಬಿ ಈಕ್ವಲ್ ಟು ಹೈಟ್ ಡಿವೈಡೆಡ್ ಬೈ 3. ಸೊ ಟೋಟಲ್ ಹೈಟ್ ಎಷ್ಟಿರೋದು ನಮಗೆ? 15. ವರ್ಲ್ಡ್ ಡಿವೈಡೆಡ್ ಬೈ 3 ಅಂತಂದ್ರೆ ಎಷ್ಟಾಯ್ತು ನಮಗೆ? 5 ಮೀಟರ್. ಸೊ ವ್ಯಾಲ್ಯೂ ಈಸ್ 5 ಮೀಟರ್. ವೈ ವ್ಯಾಲ್ಯೂ ಸಿಕ್ತು ನನಗೆ. ಇಷ್ಟು ಬೇಕಾಗಿದ್ದು ವೈ ವ್ಯಾಲ್ಯೂ. ಸೊ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 15 ಡಿವೈಡೆಡ್ ಬೈ 3 ಅಂತಂದ್ರೆ ವ್ಯಾಲ್ಯೂ ಈಸ್ 5. ಆದ್ರೆ ಎಕ್ಸ್ ವ್ಯಾಲ್ಯೂನ ನೋಡಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? ಅದಕ್ಕೆ ನಾನು ಎಕ್ಸ್ ವ್ಯಾಲ್ಯೂನ ಆಡ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ವೈ ಆಕ್ಸಿಸ್ಗೆ ಅದು ಟಚ್ ಆಗಿರ್ಬೇಕಲ್ವಾ? ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ವ್ಯಾಲ್ಯೂ ಬೇಕು. ಸೊ ಇಷ್ಟು ಏನಾಗಿರುತ್ತೆ? ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಪ್ಲಸ್ ಇಲ್ಲಿಂದ ಇಲ್ಲಿವರೆಗೂ ನನಗೆ ಡಿಸ್ಟೆನ್ಸ್ ಬೇಕಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? 20 ಮೀಟರ್. ಸೊ ಇಲ್ಲಿಂದ ಇಲ್ಲಿವರೆಗೂ 20 ಮೀಟರ್ ಇದೆ ಪ್ಲಸ್ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಕಂಡು ಹಿಡಿತೀರಾ? ಸಿಂಪಲ್ 20 ಪ್ಲಸ್ ಎಕ್ಸ್ ಅಂತ ಅಂದ್ರೇನು? ಬೇಸ್ ಡಿವೈಡೆಡ್ ಬೈ 3. ಸೊ ಬೇಸ್ ವ್ಯಾಲ್ಯೂ ಎಷ್ಟಿದೆ ನನಗೆ? 10 ಇದೆ. ಸೊ 10 ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 20 ಪ್ಲಸ್ 10 ಬೈ 3 ಮಾಡಿ. 10 ಡಿವೈಡೆಡ್ ಬೈ 3 ವ್ಯಾಲ್ಯೂ ಎಷ್ಟು ಬರುತ್ತೆ? 3.3333 ಅಂತ ಎಲ್ಲ ಬರುತ್ತೆ. ಸೊ 3.33 ಸಾಕು. ಸೊ 20 ಪ್ಲಸ್ 3.33 ಅಂತಂದ್ರೆ 23.33. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದು? ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಬೇಕಿತ್ತು ಸೆಂಟ್ರಾಯ್ಡ್ ವರ್ಗು. ಸೊ ಇಲ್ಲಿಂದ ಇಲ್ಲಿವರೆಗೂ 20 ಇದೆ. ಇನ್ನು ಉಳಿದಿದ್ದೇನಾಗಿರುತ್ತೆ? ಎಕ್ಸ್ ಆಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ 3. ಬೇಸ್ ವ್ಯಾಲ್ಯೂ ಎಷ್ಟಿದೆ? 10. ಸೊ 10 ಬೈ 3 ಅಂತಂದ್ರೆ 3.33. ಸೊ 20 ಪ್ಲಸ್ 3.33 ಅಂತಂದ್ರೆ 23.33 ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಸೊ ಈ ವ್ಯಾಲ್ಯೂ ಎಷ್ಟು ಈಕ್ವಲ್ ಆಗಿರುತ್ತೆ ನಮಗೆ? 5 ಮೀಟರ್. ಅದನ್ನ ಕಂಡು ಹಿಡ್ಕೊಂಡಿದೀವಿ. ನೆಕ್ಸ್ಟ್ ಸೆಮಿ ಸರ್ಕಲ್ಗೆ ಹೋಗೋಣ.
ಈಗ ನೋಡಿ ಸೆಮಿ ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಸೆಮಿ ಸರ್ಕಲ್ ಅಲ್ಲಿ ನಮಗೆ ಇದು ಸೆಂಟ್ರಾಯ್ಡ್ ಬರ್ತಾ ಹೋಗುತ್ತೆ. ಸೊ ಸೆಂಟ್ರಾಯ್ಡ್ಗೆ ವ್ಯಾಲ್ಯೂ ನೋಡಿ ಒಂದು ಸೈಡ್ ವ್ಯಾಲ್ಯೂ ನಮಗೆ ಆರಾಮಾಗಿ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ದಿಸ್ ವಿಲ್ ಬಿ ದ ವೈ, ದಿಸ್ ವಿಲ್ ಬಿ ದ ಎಕ್ಸ್ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಸಮ್ ಆಕ್ಸಿಸ್. ಇದನ್ನ ವೈ ಆಕ್ಸಿಸ್ ಅಂತ ಅನ್ಕೊಳ್ಳಿ, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಸೊ ಈಗ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತ ಅಂದ್ರೆ ಅಡ್ಡಡ್ಡ ಇರುವಂತ ಡಿಸ್ಟೆನ್ಸ್ ಎಕ್ಸ್ ಆಗಿರುತ್ತೆ, ಉದ್ದ ಇರುವಂತ ಡಿಸ್ಟೆನ್ಸ್ ವೈ ಆಗಿರುತ್ತೆ. ಸೊ ಈಗ ಇಷ್ಟು ವ್ಯಾಲ್ಯೂ ಏನಕ್ಕೆ ಈಕ್ವಲ್, ಅರ್ಧಕ್ಕೆ ಅಲ್ವಾ ಬಂದು ನಿಂತ್ಕೊಳೋದು ಅಂತ ಅಂದ್ರೆ ರೇಡಿಯಸ್ಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಎಷ್ಟಕ್ಕೆ ಈಕ್ವಲ್, ಇಲ್ಲಿ 10ಗೆ ಈಕ್ವಲ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತ ಅಂದ್ರೆ ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಏನೋ ರೇಡಿಯಸ್ಗೆ ಈಕ್ವಲ್ ಆಯ್ತು, ಆದ್ರೆ ವೈ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ನೋಡಿ 4r/3π. ಇದ್ರದ್ದು ಫಾರ್ಮುಲಾ ಏನು, 4r/3π. ವೈ ವ್ಯಾಲ್ಯೂ ಯಾವ್ದ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್, ಸೆಂಟ್ರಾಯ್ಡ್ ಪಾಯಿಂಟ್ ಮತ್ತೆ ಫ್ಲಾಟ್ ಲೈನ್ ಅಥವಾ ಫ್ಲಾಟ್ ಸರ್ಫೇಸ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು, 4r/3π. ಹಾಗಾದ್ರೆ ಈ ಕರ್ವ್ಡ್ ಸರ್ಫೇಸ್ ಇದೆಯಲ್ಲ, ಕರ್ವ್ಡ್ ಸರ್ಫೇಸ್, ಸೊ ಆ ಕರ್ವ್ಡ್ ಸರ್ಫೇಸ್ ಮತ್ತೆ ಈ ಒಂದು ಸೆಂಟ್ರಾಯ್ಡ್ ಪಾಯಿಂಟ್ ಇದೆಯಲ್ಲ, ಇದರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಎಷ್ಟು, r - 4r/3π. ಸೊ ಈ ಎರಡು ವ್ಯಾಲ್ಯೂಗಳು ಕೂಡ ನಿಮಗೆ ಗೊತ್ತಿರಬೇಕು. ಏನು ನೋಡಿ ಇಲ್ಲಿ ಇದ್ರದ್ದು ವ್ಯಾಲ್ಯೂ ಏನು ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಹೆಂಗೋ ನಮಗೆ ಗೊತ್ತಾಗ್ಬಿಡುತ್ತೆ, ಯಾಕಂತಂದ್ರೆ ರೇಡಿಯಸ್. ಸೊ ರೇಡಿಯಸ್ ಇಂದ ನಮಗೆ ಗೊತ್ತಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ರೇಡಿಯಸ್. ಆದ್ರೆ ಇಲ್ಲಿ ವೈ ವ್ಯಾಲ್ಯೂ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಸೆಂಟ್ರಾಯ್ಡ್ ಪಾಯಿಂಟ್ ಇಂದ ಈ ಫ್ಲಾಟ್ ಲೈನ್ಗೆ ಇರುವಂತ ಡಿಸ್ಟೆನ್ಸ್ ವೈ ವ್ಯಾಲ್ಯೂ ಎಷ್ಟು, 4r/3π. ಅದೇ ರೀತಿ ಇನ್ನು ಉಳಿದಿರುವಂಥದ್ದು ಅಂದ್ರೆ ಸೆಂಟ್ರಾಯ್ಡ್ ಇಂದ ಈ ಕರ್ವ್ಡ್ ಸರ್ಫೇಸ್ ಇದೆಯಲ್ಲ, ಸೊ ಅದಕ್ಕೆ ವ್ಯಾಲ್ಯೂ ಎಷ್ಟಾಗಿರುತ್ತೆ, r - 4r/3π ಅಷ್ಟೇ. ಸೊ 4r/3π ಎಷ್ಟು ಬರುತ್ತೆ ಅದನ್ನ ರೇಡಿಯಸ್ ಇಂದ ಮೈನಸ್ ಮಾಡಿಬಿಟ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೇಮ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಬರೋಣ ನೋಡಿ. ಸೊ ಸೆಮಿ ಸರ್ಕಲ್ ಇಲ್ಲಿದೆ ಅಲ್ವಾ, ಸೊ ಅದಕ್ಕೆ ಸೆಂಟರ್ ಅಥವಾ ಸೆಂಟ್ರಾಯ್ಡ್ ಇಲ್ಲಿಗೆ ಬರ್ತಾ ಹೋಗ್ತದೆ. ಸೊ ನಾವೇನ್ ಮಾಡಬೇಕು, ಎಕ್ಸ್ ಆಕ್ಸಿಸ್ಗೆ ಮತ್ತೆ ವೈ ಆಕ್ಸಿಸ್ಗೆ ಒಂದು ಲೈನ್ ಅನ್ನ ಬರಿಬೇಕು. ಸೊ ಅಡ್ಡಡ್ಡ ಇದೆ ಅಂತ ಅಂದ್ರೆ ಅದು ಎಕ್ಸ್ ವ್ಯಾಲ್ಯೂ, ಉದ್ದುದ್ದ ಇದೆ ಅಂತಂದ್ರೆ ಅದು ವೈ ವ್ಯಾಲ್ಯೂ. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ರೇಡಿಯಸ್ಗೆ ಈಕ್ವಲ್. ಸೊ ಇದಷ್ಟು ಕೂಡ ಡಯಾಮೀಟರ್. ಸೊ 20/2 ಅಂತಂದ್ರೆ ರೇಡಿಯಸ್ ಎಷ್ಟು ಅಂತ ಬರ್ಕೊಂಡಿರೋದು 10 ಮೀಟರ್. ಸೊ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 10 ಮೀಟರ್, ಆರಾಮಾಗಿ ಗೊತ್ತಾಯ್ತು. ಸೊ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 10. ನೆಕ್ಸ್ಟ್ ವೈ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ ನೋಡಿ, ಎಷ್ಟಕ್ಕೆ ಡಿಸ್ಟೆನ್ಸ್ ಬೇಕಾಗಿರೋದು, ಸೆಂಟ್ರಾಯ್ಡ್ ಪಾಯಿಂಟ್ ಇಂದ ಫ್ಲಾಟ್ ಲೈನ್ಗೆ, ಸೆಂಟ್ರಾಯ್ಡ್ ಪಾಯಿಂಟ್ ಇಂದ ಫ್ಲಾಟ್ ಲೈನ್ಗೆ ವ್ಯಾಲ್ಯೂ ಎಷ್ಟಿದೆ, 4r/3π. 4 ಇಂಟು ರೇಡಿಯಸ್ ಎಷ್ಟಿದೆ ನಮಗೆ 10 ಹೋಲ್ ಡಿವೈಡೆಡ್ ಬೈ 3 ಇಂಟು ಪೈ, 4 10s 40 ಹೋಲ್ ಡಿವೈಡೆಡ್ ಬೈ 3π. ಸೊ ಫಸ್ಟ್ 3π ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 3π ವ್ಯಾಲ್ಯೂ ಯಾವ ರೀತಿ ಇರುತ್ತೆ, 3 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ EXP ಅಂತ ಇರುತ್ತೆ ಇಲ್ಲಿ ಕೆಳಗಡೆ, ಅದನ್ನ ಒತ್ತಿ ಈಕ್ವಲ್ಸ್ ಅನ್ನ ಹೊಡಿದ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ, 3 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ EXP ಅಂತ ಬಟನ್ ಇರುತ್ತೆ, ಸೊ ಅದನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ ವ್ಯಾಲ್ಯೂ ಬಂತು ಎಷ್ಟು, 9.42. ಸಾಕು. ಡೆಸಿಮಲ್ ಆದ್ಮೇಲೆ ಎರಡು ವ್ಯಾಲ್ಯೂನ ಮಾತ್ರ ತೊಳಿ, ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಷನ್ ಲೆಂತಿ ಆಗುತ್ತೆ. 9.42. ಸೊ 40/9.42. ಸೊ ವ್ಯಾಲ್ಯೂ ಎಷ್ಟು ಬಂತು, 4.24. ಸೊ 4.24 ಇಸ್ ದ ವ್ಯಾಲ್ಯೂ ಆಫ್ ವೈ. ಸೊ ಈಗ ನನಗೆ ಎಲ್ಲಾ ಶೇಪ್ಗಳಿಗೂ ಕೂಡ ಎಕ್ಸ್ ವ್ಯಾಲ್ಯೂ ಸಿಕ್ತು, ವೈ ವ್ಯಾಲ್ಯೂ ಸಿಕ್ತು, ಏರಿಯಾ ಸಿಕ್ತು. ಸೊ ಈಗ ವೆರಿ ಈಸಿ ಆಗ್ತಾ ಹೋಗುತ್ತೆ. ಯಾವ ರೀತಿ ನೋಡಿ, ಏರಿಯಾ ಇಂಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು AX, ಏರಿಯಾ ಇಂಟು ವೈ ವಿಲ್ ಬಿ ಈಕ್ವಲ್ ಟು AY. ಸೊ ಈ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳನ್ನ ನಾವು ಮೀಟರ್ ಇಂದಾನೆ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, SI ಯೂನಿಟ್. ಸೊ ಫಸ್ಟ್ ಏರಿಯಾ ಇಂಟು ಎಕ್ಸ್ ವ್ಯಾಲ್ಯೂ ಏನು, AX ಅಂದ್ರೆ 300 ಇಂಟು 10 ಅಂತಂದ್ರೆ ಎಷ್ಟಾಯ್ತು, 3000 ಆಯ್ತು. ನೆಕ್ಸ್ಟ್ 75 ಇಂಟು 23.33, 75 ಇಂಟು 23.33 ವ್ಯಾಲ್ಯೂ ಎಷ್ಟಾಗುತ್ತೆ, 1749.75. ನೆಕ್ಸ್ಟ್ 157 ಇಂಟು 10 ಅಂತಂದ್ರೆ 1570. ನೆಕ್ಸ್ಟ್ ಏನ್ ಬೇಕು, ಏರಿಯಾ ಇಂಟು ವೈ ಅಲ್ವಾ, AY ವ್ಯಾಲ್ಯೂ ಬೇಕು ಅಂತಂದ್ರೆ ಏರಿಯಾ ಇಂಟು ವೈ. ಸೊ ವ್ಯಾಲ್ಯೂ ಎಷ್ಟಾಗಿರುತ್ತೆ, 300 ಇಂಟು 7.5. ಸೊ 300 ಇಂಟು 7.5 ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್, 2250. ನೆಕ್ಸ್ಟ್ 75 ಇಂಟು 5, 75 ಇಂಟು 5 ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್, 375. ನೆಕ್ಸ್ಟ್ 157 ಇಂಟು 4.24. ಸೊ 157 ಇಂಟು 4.24 ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್, 665.68. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ಏರಿಯಾಗಳು ಏನೇನಿದಾವೆ ಅದಷ್ಟನ್ನು ಕೂಡ ಆ್ಯಡ್ ಮಾಡಿ ಬರಿಬೇಕು. AX ವ್ಯಾಲ್ಯೂ ಏನಿದೆ ಅದಷ್ಟನ್ನು ಕೂಡ ಆ್ಯಡ್ ಮಾಡಿ ಬರಿಬೇಕು, AY ವ್ಯಾಲ್ಯೂ ಏನಿದೆ ಅದಷ್ಟನ್ನು ಕೂಡ ಆ್ಯಡ್ ಮಾಡಿ ಬರಿಬೇಕು. ಆದ್ರೆ ನೋಡಿ ಇಲ್ಲಿ ಅವ್ರೇನ್ ಕೇಳಿರೋದು, ಶೇಡೆಡ್ ರೀಜನ್ದು ಮಾತ್ರ ನನಗೆ ಸೆಂಟ್ರಾಯ್ಡ್ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ಶೇಡ್ ಆಗಿರುವಂತ ಶೇಪ್ಗಳು ಯಾವ್ಯಾವು, ನನಗೆ ರೆಕ್ಟ್ಯಾಂಗಲ್ ಶೇಡ್ ಆಗಿದೆ, ಓಕೆ, ಟ್ರಯಾಂಗಲ್ ಶೇಡ್ ಆಗಿದೆ, ಓಕೆ. ಆದ್ರೆ ಸೆಮಿ ಸರ್ಕಲ್ ನನಗೆ ಶೇಡ್ ಆಗಿಲ್ಲ ಅಂತ ಅಂದ್ರೆ ಆ ಸೆಮಿ ಸರ್ಕಲ್ದು ವ್ಯಾಲ್ಯೂನ ತೆಗೆದಾಕ್ಬೇಕು. ಸೊ ತೆಗೆದಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ಅನ್ನ ಬರಬೇಕು, ಏರಿಯಾಕ್ಕೆ, AX ಗೆ ಮತ್ತೆ AY ಗೆ ಮೈನಸ್ ಅಂತ ಹಾಕಿ. ಗೊತ್ತಾಯ್ತಾ ಏನಕ್ಕೆ ಮೈನಸ್ ಹಾಕಿದ್ದು ಅಂತ, ಸೆಮಿ ಸರ್ಕಲ್ಗೆ.
ಸೆಮಿ ಸರ್ಕಲ್ ನಮಗೆ ಶೇಡ್ ಆಗಿಲ್ಲ, ಸೊ ಅದನ್ನ ಹೊರಗಡೆ ತೆಗ್ದಾಕ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದರ ಏರಿಯಾ, ಅದರ AX ವ್ಯಾಲ್ಯೂ ಮತ್ತೆ ಅದರ AY ವ್ಯಾಲ್ಯೂಗೆ ಮೈನಸ್ ಅನ್ನ ಹಾಕ್ತೀವಿ. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. 300 ಪ್ಲಸ್ 75 ಮೈನಸ್ 157 ಗೊತ್ತಾಯ್ತಾ ಯಾವ ರೀತಿ ಅಂತ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ 218 ಆಯ್ತು. ನೆಕ್ಸ್ಟ್ ಇಲ್ಲಿ 3000 ಪ್ಲಸ್ 1749.75 ಮೈನಸ್ 1570. ಸೊ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ಲು 3179.75. ನೆಕ್ಸ್ಟ್ ಇದು 2250 ಪ್ಲಸ್ 375 ಮೈನಸ್ 665.68. ಸೊ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ಲು 1959.32 ಗೊತ್ತಾಯ್ತಾ ಯಾವ ರೀತಿ ಅಂತ. ಸೊ ಸೆಮಿ ಸರ್ಕಲ್ ಅದು ಶೇಡ್ ಆಗಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಅದನ್ನ ತೆಗ್ದಾಕಿದೀವಿ. ಸೊ ಈಗ ನಾವು ಸೆಂಟ್ರಾಯ್ಡ್ ಅನ್ನ ಕಂಡುಹಿಡಿಯೋಣ. ಇದನ್ನ ಅಳಿಸ್ತಾ ಹೋಗ್ತೀನಿ ಇದನ್ನ. ಸೊ ಸೆಂಟ್ರಾಯ್ಡ್ ಸಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಕಾಮ ವೈ ಬಾರ್ ಅಲ್ವಾ, ಎಕ್ಸ್ ಬಾರ್ ಕಾಮ ವೈ ಬಾರ್. ಸೊ ಫಸ್ಟ್ ಎಕ್ಸ್ ಬಾರ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಎಕ್ಸ್ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ AX ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ A. ಏನ್ ಫಾರ್ಮುಲಾ, ಸಮೇಷನ್ ಆಫ್ AX ಅಂತಂದ್ರೆ ಇದು, ಮತ್ತೆ ಸಮೇಷನ್ ಆಫ್ A ಅಂತಂದ್ರೆ ಈ ವ್ಯಾಲ್ಯೂ. ಸೊ ಏನಾಗುತ್ತೆ 3179.75 ಹೋಲ್ ಡಿವೈಡೆಡ್ ಬೈ 218. ಸೊ 3179.75 ಹೋಲ್ ಡಿವೈಡೆಡ್ ಬೈ 218. ಸೊ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ 14.58. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 14.58. ಸೊ ಅದೇ ರೀತಿ ನಾವು ವೈ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸಮೇಷನ್ ಆಫ್ AY ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ A. ಸಮೇಷನ್ ಆಫ್ AY ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 1959.32 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ A ವ್ಯಾಲ್ಯೂ ಎಷ್ಟಿದೆ ನಮಗೆ 218 ಇದೆ. ಸೊ ವೈ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1959.32 ಹೋಲ್ ಡಿವೈಡೆಡ್ ಬೈ 218. ಸೊ ವ್ಯಾಲ್ಯೂ ಎಷ್ಟು ಬಂತು 8.98. ಸೊ ಅವೆರಡೂ ಕೂಡ ಇಲ್ಲಿ ಬರೀರಿ. ಸೊ ಸೆಂಟ್ರಾಯ್ಡ್ ಸಿ ಇಸ್ ಈಕ್ವಲ್ ಟು 14.58 ಕಾಮ 8.98. ಸೊ ಇದರಲ್ಲಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗ್ಬೋದು, ಯಾಕಂದ್ರೆ ಒಬ್ಬೊಬ್ರು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದು ವ್ಯಾಲ್ಯೂನ ತೊಗೊಂತಾರೆ, ನಾನು ಎರಡೆರಡು ವ್ಯಾಲ್ಯೂ ತೊಗೊಂಡಿದ್ದೀನಿ, ಒಬ್ಬೊಬ್ರು ಮೂರು ವ್ಯಾಲ್ಯೂನ ತೊಗೊಂತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗ್ಬೋದು, ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ. ಸೊ ಪ್ರೊಸೀಜರ್ಗೆ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಈ ತರದ ಪ್ರಾಬ್ಲಮ್ಸ್ ಅಲ್ಲಿ ನೀವು ಎಕ್ಸ್ಟ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಬರೆಯೋದು. ಸೊ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.